ರವಿಶಂಕರ್ ಗುರೂಜಿ ಆರ್ಟ್ ಆಫ್ ಲಿವಿಂಗ್ ಆಶ್ರಮದ ಮುಂಭಾಗ ಸಮತಾ ಸೈನಿಕ ದಳ ಮತ್ತು ವಿವಿಧ ಸಂಘಟನೆಗಳೊಟ್ಟಿಗೆ ನಾವೆಲ್ಲ ಸೇರಿ ಇವತ್ತಿಂದ ಅನಿರ್ದಿಷ್ಟ ಕಾಲ ಧರಣಿ ಸತ್ಯಾಗ್ರಹಕ್ಕೆ ಇವತ್ತು ಕೂತ್ಕೊಂಡಿದ್ದೇವೆ. ಉದ್ದೇಶ ಒಂದೇ, ಸುಮಾರು ವರ್ಷಗಳಿಂದ ಹೋರಾಟಗಳು ಮಾಡ್ತಾ ಇದ್ದೇವೆ ನಾವು ಸಮತಾ ಸೈನಿಕರ ವತಿಯಿಂದ ಮತ್ತು ಬೇರೆ ಬೇರೆ ಸಂಘಟನೆಗಳ ವತಿಯಿಂದ. ಬಡವರ ದಲಿತರ ಅನೇಕ ದಲಿತರ ಜಮೀನುಗಳನ್ನು ಇವರು ಕಬಳಿಕೆ ಮಾಡಿಕೊಂಡು ಒಳಗಡೆ ಹಾಕ್ಕೊಂಡಿದ್ದಾರೆ. ಏನು ಕಗ್ಲೀಪುರ ಸರ್ವೆ ನಂಬರ್ 46ರಲ್ಲಿ 60 ಎಕರೆ ಜಮೀನನ್ನು 30 ವರ್ಷಗಳಿಗೆ ಸರ್ಕಾರದ ವತಿಯಿಂದ ಲೀಸಿಗೆ ಪಡೆದಂಥ ಈ ಗುಳಂ ಗುರೂಜಿ 30 ವರ್ಷಗಳ ನಂತರ ಯಾವುದೇ ರೀತಿ ಸರ್ಕಾರದ ಅನುಮತಿ ಇಲ್ಲದೆ ಸರ್ಕಾರದಿಂದ ಯಾವುದೇ ರೀತಿ ಇವ್ರಿಗೆ ಇರೋದಕ್ಕೆ ಆಶ್ರಯ ಇಲ್ಲದೇನೂ ಸಹ ಸರ್ಕಾರವನ್ನೇ ಬ್ಲಾಕ್ ಮೇಲ್ ಮಾಡೋ ಮಟ್ಟಕ್ಕೆ ಈ 30 ವರ್ಷಗಳಲ್ಲಿ ಬೆಳೆದಿದ್ದಾರೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರವನ್ನು ಅಲ್ಲಾಡಿಸುವ ರೇಂಜಿಗೆ ಇವರು ಬೆಳೆದಿದ್ದಾರೆ ಇಲ್ಲಿ ಅಂತ ಹೇಳಿದ್ರೆ ಇನ್ನೆಷ್ಟು ಕೋಟಿಗಳು ಇವರು ಲೂಟಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ. 60 ಎಕರೆಗೆ ಹಾಕ್ಕೊಂಡಂಥ ಗುರೂಜಿ ಮೊನ್ನೆ ಸರ್ಕಾರಕ್ಕೆ ಮತ್ತೊಮ್ಮೆ ಅಪೀಲ್ ಆಗ್ತಾರೆ, ಅರ್ಜಿ ಸಲ್ಲಿಸ್ತಾರೆ. ಕೇವಲ 33 ಎಕರೆ. ಇನ್ನು ಉಳಿದ ಜಮೀನು ಎಲ್ಲೋಯ್ತು, ಏನು ಮಾಡಿದ್ರಿ? ಅದನ್ನು ಖಂಡಿಸಿ ಅದನ್ನು ವಿರೋಧ ಮಾಡಿ ನಮ್ಮಲ್ಲಿರ್ತಕ್ಕಂಥ ಕೆಲವರು PL ಹಾಕ್ಕೊಂಡಿದ್ದಾರೆ ಹೈಕೋರ್ಟಲ್ಲಿ. ಯಾವುದೇ ಕಾರಣಕ್ಕೂ ಈ ಗುರೂಜಿಗೆ ಕೊಡಬಾರ್ದು, ಲೀಸಿಗೆ ಕೊಡಬಾರ್ದು, ಭೂಮಿ ಕೊಡಬಾರ್ದು. ಇಲ್ಲಿ ದಲಿತರದ್ದು ಹಾಕ್ಕೊಂಡಿದ್ದಾರೆ, ಬಡವರದ್ದು ಹಾಕ್ಕೊಂಡಿದ್ದಾರೆ ಜಮೀನನ್ನು. ಎಲ್ಲ 100 ಎಕರೆಯನ್ನು ಗುಲಾಮ್ ಮಾಡಿದ್ದಾರೆ ಇವರು ಕೊಡಬಾರ್ದು ಅಂತ ಹೇಳ್ಬಿಟ್ಟು ಸರ್ಕಾರ ಹೈಕೋರ್ಟಲ್ಲಿ ಪಿಟಿಷನ್ ಇನ್ನೂ ಪೆಂಡಿಂಗ್ ಇದೆ, ನ್ಯಾಯಾಲಯದಲ್ಲಿ ಪೆಂಡಿಂಗ್ ಇದೆ. ಆದರೆ ಕಾನೂನು ಭಯನೂ ಇಲ್ಲಿಲ್ಲ, ಸರ್ಕಾರದ ಭಯ ಇಲ್ಲ, ಜನರ ಭಯ ಇಲ್ಲ, ಸಾರ್ವಜನಿಕರ ಭಯ ಇಲ್ಲ. ಯುವಕರ ರಾಜ್ಯಾಧ್ಯಕ್ಷರು ದಲಿತ ಚಳವಳಿ ನಾಗೇಶ್ ಅಂತ. ಈಗ ದೇಶದಲ್ಲಿ ಎಲ್ರಿಗೂ ಒಂದು ಕಾನೂನು ಅಂದರೆ ಆರ್ಟ್ ಆಫ್ ಲಿವಿಂಗ್ಗೆ ಒಂದು ಕಾನೂನು. ಇಲ್ಲಿರೋಂತಹ ಜಿಲ್ಲಾಡಳಿತ ಆಗಿರ್ಬೋದು, ಸರ್ಕಾರಗಳಾಗಿರ್ಬೋದು, ಇವ್ರನ್ನ ಏನು ಮಾಡ್ಕೊಳಕ್ಕಾಗ್ತಾ ಇಲ್ವಾ? ಈಗ ಸರ್ವೆ ಆಗಿದೆ, ಎಷ್ಟು ಎಕರೆ ಒತ್ತುವರಿ ಅಂತ ಗೊತ್ತಾಗಿದೆ, ಸರ್ಕಾರಿ ಜಾಗ. ಅದು ಬಿಟ್ಟು ದಲಿತರು ನೋಡಿ, ಈ ಥರ ದೀನ ದಲಿತರು ಎಷ್ಟು ಬೇಕೋ ಎಲ್ಲರೂ ಹಾಕ್ಕೊಂಡಿದ್ದಾರೆ, ಎಲ್ಲನೂ ಪ್ರೂವ್ ಆಗಿದೆ. ಆದರೂ ಸಹ ಇದು ಬಿಡಿಸ್ಕೊಡಕ್ಕೆ ಆಗ್ತಲ್ಲ. ಅಂದರೆ ಏನು ಇದಕ್ಕೆಲ್ಲ ಕಾರಣ ಅಂದರೆ ಅಧಿಕಾರಿಗಳು ಬರ್ತಾರೆ, ಇಲ್ಲಿ ಅವ್ರ ಹತ್ರ ತಪ್ಪ ತಗೊಂತಾರೆ, ಎಂಜಲ್ ಕಾಸು ಇಸ್ಕೊಂತಾರೆ, ಇಲ್ಲಿಂದ ಹೋಗ್ತಾರೆ. ಎಂಜಲ್ ಕಾಸು ಇಸ್ಕೊಂಡ್ರೆ ಪ್ರಾಮಾಣಿಕವಾಗಿ ಅವ್ರು ತಗೊಳ್ಳೋ ಕೆಲಸಕ್ಕೆ ಏನಾದರೂ ಸಂಬಳಕ್ಕೆ ಏನಾದರೂ ಕೆಲಸ ಮಾಡಿದ್ರೆ ಇಷ್ಟವರೆಗೂ ಎಲ್ರಿಗೂ ಅದೇನೋ ನ್ಯಾಯ ಸಿಕ್ಕಿರೋದು. ಇವ್ರ ಉದ್ದೇಶಗಳೇನಪ್ಪ ಅಂದರೆ ಬರ್ತಾರೆ, ಇಲ್ಲಿ ಯಾವನೊಬ್ಬನು ವರ್ಷಕ್ಕೊಂದ್ಸತಿ 2 ವರ್ಷಕ್ಕೊಂದ್ಸತಿ ಒಂದು ಅಧಿಕಾರಿ ಚೇಂಜ್ ಆಗ್ತಾರೆ. ಅವನು ಯಾವುದೋ ಒಂದು ಟೈಪ್ ಇಟ್ಕೊಂಡು ಅಧಿಕಾರಿ ಬರ್ತಾರೆ, ಅಳತೆ ಮಾಡ್ತೀನಿ ಅಂತ ಬರ್ತಾರೆ, ಇನ್ನೊಬ್ಬನು ಯಾವನೋ ನೋಟಿಸ್ ಕೊಡ್ತಾನೆ, ದುಡ್ಡು ಇಸ್ಕೊಂತಾರೆ, ಹೋಗ್ತಾನೆ. ಆದರೆ ಈಗಿಂತ ಸಮತಾ ಸೈನಿಕರು ಇದನ್ನೆಲ್ಲ ನೋಡಿಕೊಂಡು ಇಷ್ಟು ದಿವಸ ಸುಮ್ಮನಿದ್ದ ಆಯ್ತು. ಈ ಮುಂದಕ್ಕೆ ಇದನ್ನ ನಡೆಯಲ್ಲ ಅಂತ ಹೇಳ್ಬಿಟ್ಟು ಈಗ ಉಪವಾಸ ಸತ್ಯಾಗ್ರಹ ಸೋಮವಾರದಿಂದ ಸ್ಟಾರ್ಟ್ ಮಾಡಿ. ಸೋಮವಾರವರೆಗೂ ಜಿಲ್ಲಾಧಿಕಾರಿಗಳು ಕಾಂತರಾಜ್ ಅವ್ರಿಗೆ ಹೇಳಿದ್ದೀರಿ, ಸೋಮವಾರದಷ್ಟೊಳಗಡೆ ಬಂದು ಏನಾದರೂ ಇಲ್ಲಿ ನಡೀತಿರೋದು ಅಕ್ರಮಗಳನ್ನ ತಡೆಗಟ್ಟಿ ಇಲ್ಲಿರೋಂಥ ಜಮೀನು ವಶಪಡಿಸ್ಕೊಂಡಿಲ್ಲ ಅಂದರೆ ನಾವು ಸೋಮವಾರದಿಂದ ಉಗ್ರವಾದ ರಾಜ್ಯ ಪೂರ್ತಿನೂ ಕರೆ ಕೊಡ್ತೀರಿ. ರಾಜ್ಯ ಪೂರ್ತಿ ಬಂದು ಈ ಆಶ್ರಮದವ್ರಿಗೆ ಬುದ್ಧಿ ಕಲಿಸ್ತಾರೆ ಅಂತ ಹೇಳ್ಬಿಟ್ಟು ಈ ಮೂಲಕ ಹೇಳ್ತೀವಿ.